ಕಾಂಗ್ರೆಸ್ನವ್ರು ಮಾಡಿರೋದು ಏನು ಅಂದರೆ ಅವರುಗಳು ಆಸ್ತಿ ಅಡವುಗಳನ್ನ ಮಾಡ್ಕೊಂಡೇ ಹೊರತು ಅವು ಜನಗಳಿಗೆ ಏನೂ ಮಾಡಿಲ್ಲ. ಇದು ಕರ್ನಾಟಕ ಗೌರ್ಮೆಂಟಲ್ಲಿ ಇವಾಗ ಆಶ್ವಾಸನೆಗಳು ಕೊಟ್ಟರು. ಏನಕ್ಕೆ ಕೊಟ್ಟರು? ಏನಕ್ಕೆ ಬಸ್ ಫ್ರೀ ಮಾಡಿರು? ಯಾರಿಗೆ ಬೇಕಿತ್ತು ಬಸ್ ಫ್ರೀ? ಈ ಕಡೆ ಬಸ್ ಫ್ರೀ ಮಾಡಿರು, ಆ ಕಡೆ ಮುಜರಾಯಿ ಇಲಾಖೆಯಲ್ಲಿ 350 ರೂಪಾಯಿ ಟಿಕೆಟ್ ರೈಸ್ ಮಾಡಿರು. ಇಲ್ಲಿ 250 ರೂಪಾಯಿ ಬಸ್ ಚಾರ್ಜನ್ನು 350 ರೂಪಾಯಿ ಟಿಕೆಟ್ ಮುಜರಾಯಿ ಇಲಾಖೆಯಿಂದ ತೊಗೊಂಡ್ರು. 100 ರೂಪಾಯಿ ಯಾರು ಹೊಡೆದ್ರು? ಕಾಂಗ್ರೆಸ್ನವ್ರು ಹೊಡೆದ್ರು. ಇದು ಕಾಂಗ್ರೆಸ್ಸಿನ ದಬ್ಬಾಳಿಕೆ ಆಡಳಿತ. ಕಾಂಗ್ರೆಸ್ನವರು ಇವತ್ತು ಒಂದು ಹಳ್ಳಿಗಳಲ್ಲಿ ಇವಾಗಲೂ ಹೋಗಿ ನೋಡಿ, ಈಗ ಮೋದಿ ಸರ್ಕಾರ ಬಂದು ಯಾವಾಗ ಟಾರು ಡಾಂಬರ್ಗಳನ್ನ ಹಾಕಿದಾರೋ ಇದೇ ಕಾಂಗ್ರೆಸ್ ಸರ್ಕಾರ ಬಂದು ಆ ಗುಂಡಿ ಸತ್ತ ಮುಚ್ಚಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಫಂಡೇ ಇಲ್ಲ, ಯಾವ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಯಾವ MLAಗಳು MP ಗಳನ್ನ ಕೇಳಿ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಹಳ್ಳಿಗಳಂತೂ ಹಳ್ಳಿಗಳಲ್ಲಿ ಖಾಲಿ ಇಡೋಕ್ಕೆ ಜಾಗ ಇಲ್ಲ. ಬಸ್ ಫ್ರೀ ಮಾಡಿರೋ. ಏನಕ್ಕೆ ಮಾಡಿರೋ ಬಸ್ ಫ್ರೀ? 100 ಬಸ್ ಓಡೋ ಜಾಗದಲ್ಲಿ 50 ಬಸ್ಗಳನ್ನ ಹಾಕಿದ್ದಾರೆ. ಇನ್ನು 50 ಬಸ್ಗಳು ಎಲ್ಲೋದು? ಕಾಂಗ್ರೆಸ್ MLA ಮನೆಗೆ ಹೋದ್ವು ಆ ಬಸ್ಸು? ಎಲ್ಲಿದೆ? ಏನು ಅಭಿವೃದ್ಧಿ ಕೆಲಸ ಏನು ಮಾಡಿದ್ದಾರೆ? ಯಾವ ಹಳ್ಳಿಗಳಲ್ಲಿ ಹೋಗಿ ಒಂದು ಬಸ್ಸು ತುಂಬಲಿಕ್ಕೆ 5 ಬಸ್ ಜನ ನಿಂತಿರ್ತಾರೆ. ಹೆಂಗಸರುಗಳು ಕಿಟಿಗೆಯಲ್ಲಿ ತೂರಿಸ್ತಾರೆ. ಇದು ಸರ್ಕಾರನ? ಇದು ಸರ್ಕಾರ ನಡೆಸ್ತಕ್ಕಂಥದ್ದ? ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬರಬಾರ್ದು. ಸಂಪೂರ್ಣ ಬಹುಮತದಿಂದ BJP ಸರ್ಕಾರ ಬಂದೇ ಬರುತ್ತೆ. ಇವತ್ತು ಕೂಲಿ ಕಾರ್ಮಿಕರಿಗೆ, ಆಟೋದರಿಗೆ, ಓಲೋ ಊಬರ್ನರಿಗೆ ಕೆಲಸ ಇಲ್ಲ. ಅವರು ಬೀದಿ ಅಲಿತಾರೆ. ಹಾಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಏನು ಮಾಡ್ತಾ ಇದೆ ಅಂತ ಬೇಕಲ್ಲ, ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ತೊಲಗೋದ್ರೆ ಸಾಕು ಅಂತ ಆಗ್ಬಿಟ್ಟಿದೆ ಜನಗಳ ಹತ್ರ 10 ಪೈಸೆ ದುಡ್ಡಿಲ್ಲ, ಕಷ್ಟಪಡ್ತಾರೆ, ದುಡ್ಡಿಲ್ಲ. ರೇಷನ್ ಕಾರ್ಡು 2000 ರೂಪಾಯಿ ಎಲ್ಲ ಹಾಕಿದ್ದಾರೆ. 10 ಜನದಲ್ಲಿ 2 ಜನಕ್ಕೆ ಬರ್ತಾ ಇಲ್ಲ. ನೀವು ಮೀಡಿಯಾದವರು ಕರೆಕ್ಟಾಗಿ ಯಾರಿಗೂ ತಿಳಿಸ್ತಾ ಇಲ್ಲ. ಮೀಡಿಯಾದವರು ಇದನ್ನು ತೋರಿಸ್ಬೇಕು ಜನಗಳಿಗೆ ಯಾರಿಗೆ ಬಂದಿದೆ ಅಂತ. ಬಡವ್ರ ಬಗ್ರನ್ನ ಹೋಗಿ ಕೇಳಿ. ಈ ತಿಂಗಳು ಬಂದಿದ್ದು ಮುಂದಿನ ತಿಂಗಳಿಲ್ಲ. ಎಲೆಕ್ಷನಲ್ಲಿ ಬರ್ತಾರೆ, ಪಾಂಪ್ಲೆಟ್ ಇಟ್ಕೊಂಡು ಎಲ್ಲರಿಗೂ 2,2 ಸಾವಿರ ಕೊಟ್ಟು, ಎಲ್ಲರಿಗೂ 2,2 ಸಾವಿರ ಕೊಟ್ಟು. ಎಲ್ಲಿ ಕೊಟ್ಟಿದ್ದಾರೆ 2,2 ಸಾವಿರ? ಯಾರಿಗೆ ಕೊಟ್ಟಿದ್ದಾರೆ 2,2 ಸಾವಿರ ಹೇಳಿ ನೋಡೋಣ. ಒಬ್ರಿಗೆ ಬಂದರೆ ಒಬ್ರಿಗೆ ದುಡ್ಡು ಬಂದಿರಲ್ಲ. ಇನ್ನೊಬ್ರಿಗೆ ರೇಷನ್ ಬಂದರೆ ಈ ತಿಂಗಳು ರೇಷನ್ ಇಲ್ಲ. ತಿಂಗಳಿಗೆ 150 ರೂಪಾಯಿ ಹಾಕ್ತೀರಿ ರೇಷನ್ ಅಂದ್ರೆ ಎಲ್ಲಿ ಹಾಕಿದ್ದಾರೆ? ಒಬ್ರಿಗೆ ಬಂದರೆ ಒಬ್ರಿಗೆ ಬರಲ್ಲ. ಲೂಟಿಕೋರರ ಸರ್ಕಾರ ಕಾಂಗ್ರೆಸ್ಸು. ಸೆಂಟ್ರಲ್ಲಂತೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರಕೂಡ್ದು. ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸಾಫ್ಟ್ವೇರ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟು, ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕಂಪನಿಗಳು ಇಂಡಿಯಾದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ? ಮೋದಿಯವರ ಸರ್ಕಾರನ ನೋಡಿ ಔಟ್ ಆಫ್ ಕಂಟ್ರಿ ಅವರು ಮೋದಿನ ಬೆಂತಟ್ಟಿ ಮುಂದೆ ತರ್ತಾ ಇದ್ದಾರೆ. ಏನಕ್ಕೆ ತರ್ತಾ ಇದ್ದಾರೆ? ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಮೆಚ್ಚಿ. ಇದೇ 47 ವರ್ಷ ಏನು ಮಾಡಿದರು ಕಾಂಗ್ರೆಸ್ಸು? ಮತ್ತು ಏನಾಯಿತು? ಅವ್ರದ್ದು ಮಾಡಿಲ್ಲ. ಅದ್ರಾಗ 10 ಮೋದಿಯವ್ರು ಮಾಡಿರ್ತಕ್ಕಂಥ 100% ಕೆಲಸದಲ್ಲಿ 20% ಕಾಂಗ್ರೆಸ್ನವ್ರು ಮಾಡಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳೋದಷ್ಟೇ, ಬಡವರಿಗೆ ಬಗ್ಗರಿಗೆ ಯಾರಿಗೆ ಹೇಳೋದಷ್ಟೇ, BJP ಸರ್ಕಾರಕ್ಕೆ ಲೋಕಸಭೆಯಲ್ಲಿ ಬಹುಮತ ಬಂದೇ ಬರುತ್ತೆ. ಅದು 100%. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.